ದ್ವಾರಕಾ ನಗರದ ವಿನಾಶದ ನಂತರ ಶ್ರೀಕೃಷ್ಣನು ಕಾಡುಗಳಲ್ಲಿ ಅಲೆದಾಡಿದನು ಮತ್ತು ದುಃಖದಿಂದ ತುಂಬಿದ ಮರದ ಕೆಳಗೆ ಕುಳಿತನು. ಒಂದು ಬಾಣವು ಅವನ ಪಾದಕ್ಕೆ ಚುಚ್ಚಿ ಮತ್ತು ಕೃಷ್ಣನು ಅವನ ಅಂತ್ಯವನ್ನು ಪೂರೈಸಿದನು. ಪಾಂಡವರು ಅವರ ಅಂತ್ಯಕ್ರಿಯೆಯನ್ನು ಮಾಡಿದರು. ಕೃಷ್ಣನ ದೇಹವು ಪಂಚಭೂತಗಳಲ್ಲಿ ಕರಗಿತು, ಆದರೆ ಅವನ ಹೃದಯವು ಅಸ್ಪೃಶ್ಯವಾಗಿ ಉಳಿಯಿತು. ಈ ದೃಶ್ಯದಿಂದ ತಬ್ಬಿಬ್ಬಾದ ಅರ್ಜುನನಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ನಂತರ ಒಂದು ದೈವಿಕ ಧ್ವನಿಯು ಹೇಳಿತು, ಕೃಷ್ಣನ ಹೃದಯವು ಬ್ರಹ್ಮನ ದೈವಿಕ ಸಾರದಿಂದ ಮಾಡಲ್ಪಟ್ಟಿದೆ. ಅದನ್ನು ಸಮುದ್ರಕ್ಕೆ ಎಸೆಯಲು ಅರ್ಜುನನಿಗೆ ಸೂಚಿಸಿತು. ದೈವಿಕ ಆಜ್ಞೆಯನ್ನು ಅನುಸರಿಸಿ ಅರ್ಜುನನು ಕೃಷ್ಣನ ಹೃದಯವನ್ನು ಸಾಗರದಲ್ಲಿ ಮುಳುಗಿಸಿದನು. ಪ್ರವಾಹಗಳಿಂದ ಒಯ್ಯಲ್ಪಟ್ಟ ಅದು ಬೇವಿನ ಮರಕ್ಕೆ ಅಂಟಿಕೊಂಡಿತು. ಅಲ್ಲಿ ಅದ್ಭುತವಾದ ನೀಲಿ ಬೆಳಕಿನಿಂದ ಹೊಳೆಯುತ್ತಾ ಹೃದಯವು ಭಗವಾನ್ ಜಗನ್ನಾಥನಾಗಿ ರೂಪಾಂತರಗೊಂಡಿತು. ಪ್ರತಿ 12 ವರ್ಷಗಳಿಗೊಮ್ಮೆ ಪುರಿಯಲ್ಲಿ ಜಗನ್ನಾಥ ವಿಗ್ರಹಗಳ ಧಾರ್ಮಿಕ ಪ್ರತಿಷ್ಠಾಪನೆಯ ಸಮಯದಲ್ಲಿ ನಗರವು ಕತ್ತಲೆಯಲ್ಲಿ ಮುಳುಗುತ್ತದೆ. ಕಣ್ಣು ಮುಚ್ಚಿದ ಪುರೋಹಿತರು ಎಚ್ಚರಿಕೆಯಿಂದ ಹೃದಯವನ್ನು ಒಂದು ವಿಗ್ರಹದಿಂದ ಇನ್ನೊಂದಕ್ಕೆ ವರ್ಗಾಯಿಸುತ್ತಾರೆ. ಅವರ ಕೈಗಳು ಸ್ಪರ್ಶದಿಂದ ಮಾರ್ಗದರ್ಶನ ನೀಡುತ್ತವೆ. ಪವಿತ್ರ ಕಾರ್ಯದ ಸಮಯದಲ್ಲಿ ಅವರು ತಮ್ಮ ಹಿಡಿತದಲ್ಲಿ ಹೃದಯ ಮಿಡಿತವನ್ನು ಅನುಭವಿಸುತ್ತಾರೆ ಎಂದು ಪ್ರತಿಜ್ಞೆ